ಸ್ನೇಹಿತರೆ, ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಭೀಕರತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳೋಕೆ ಈ ಘಟನೆ ಒಂದು ಸಾಕು ಅಂತ ಅನಿಸುತ್ತೆ. ಉಕ್ಕೇರಿಯ ಈ ದಂಪತಿ ಯಮರಾಯನನ್ನ ಪಕ್ಕದಲ್ಲೇ ಇಟ್ಕೊಂಡು ಆತನ ಜೊತೆ 50 ಗಂಟೆಗಳ ಕಾಲ ಹೋರಾಡಿ ಕೊನೆಗೆ ಆತನಿಂದ ತಪ್ಪಿಸಿಕೊಂಡು ಬಂದ ಅಪರೂಪದ ಘಟನೆ ಇದು. 2 ದಿನ ಮರದ ಮೇಲೆ ಕೂತು ಬದುಕಿ ಬರಲು ಈ ದಂಪತಿ ಎಂತಹ ಉಪಾಯ ಮಾಡಿದ್ದಾರೆ ಗೊತ್ತಾ? ಅವರ ಧೈರ್ಯಕ್ಕೆ ಶಭಾಷ್ ಅನ್ನಲೇಬೇಕು. ಪ್ರತಿಕ್ಷಣ ಎದುರಾದ ರೋಚಕ ಕಷ್ಟಗಳನ್ನು ಎದುರಿಸಿದ ಈ ದಂಪತಿ 50 ಗಂಟೆಗಳ ಬಳಿಕ ಬದುಕಿ ಬಂದದ್ದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. 35 ವರ್ಷದ ಕಾಡಪ್ಪ 30 ವರ್ಷದ ರತ್ನವ್ವಳನ್ನ 10 ವರ್ಷದ ಹಿಂದೆ ಮದುವೆಯಾಗ್ತಾರೆ. ಕಾಡಪ್ಪನಿಗೆ ಅಂಗವಿಕಲತೆ ಇದ್ದ ಕಾರಣ ಬೇಗ ನಡೆಯೋಕೆ ಆಗ್ತಾ ಇರಲಿಲ್ಲ. ಬೆಳಗಾವಿ ಜಿಲ್ಲೆಯ ಉಕ್ಕೇರಿ ಬಳಿ ಇದ್ದ ಒಂದು ತೋಟದಲ್ಲಿ ಕಾಡಪ್ಪ ಹಾಗೂ ರತ್ನವ್ವ ಕೆಲಸ ಮಾಡ್ತಾ ಇದ್ರು. ಹಾಗೆ ತೋಟದಲ್ಲಿರುವ ಮನೆಯಲ್ಲಿ ವಾಸ ಕೂಡ ಮಾಡ್ತಾ ಇದ್ರು. ಮಂಗಳವಾರ ಬೆಳಿಗ್ಗೆ ತೋಟದ ಪಕ್ಕದಲ್ಲಿದ್ದ ನದಿಯ ನೀರು ಹೆಚ್ಚುತ್ತಾ ಇದ್ದ ಕಾರಣ ತನ್ನ ಯಜಮಾನನಿಗೆ ಫೋನ್ ಮಾಡಿದ ಕಾಡಪ್ಪ, ಇಲ್ಲಿ ನೀರು ಹೆಚ್ಚಾಗಿ ಹರಿತಾ ಇದೆ, ಹಾಗಾಗಿ ನಾವು ಹಳ್ಳಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಜಮಾನ ನೀರು ಕಡಿಮೆ ಆಗುತ್ತೆ, ನೀವು ಅಲ್ಲೇ ಇರಿ ಅಂತ ಹೇಳಿದ್ದಾರೆ. ಸಾಯಂಕಾಲ ಆಗುವ ಹೊತ್ತಿಗೆ ನೀರು ಏಕಾಏಕಿ ಕಾಡಪ್ಪ ದಂಪತಿ ಇದ್ದ ತೋಟಕ್ಕೆ ಹಾಗೂ ಮನೆಗೆ ನುಗ್ಗಿಬಿಡುತ್ತೆ. ಆಗ ವಿಧಿ ಇಲ್ಲದೆ ತೋಟದ ಮನೆಯ ಮೇಲೆ ಹೋಗಿ ಕೂರ್ತಾರೆ ಕಾಡಪ್ಪ ಹಾಗೂ ರತ್ನವ್ವ. ಕತ್ತಲಾಯಿತು, ಆದರೂ ಕೂಡ ಯಾರೂ ಸಹಾಯಕ್ಕೆ ಬರಲಿಲ್ಲ. ಆಗ ಏಕಾಏಕಿ ಕಾಡಪ್ಪ ಮನೆಯ ಪಕ್ಕದಲ್ಲಿದ್ದ ಮರಕ್ಕೆ ಪತ್ನಿಯನ್ನ ಹತ್ತಿಸಿ ನಂತರ ಅವರು ಕೂಡ ಹತ್ತಿದ್ರು. ನೀರಿನ ಪ್ರಮಾಣ ಬೆಳೀತಾಲೇ ಇತ್ತು. ಮರದಿಂದ ಜಾರಿದ್ರೆ ಕೆಳಕ್ಕೆ ಬಿದ್ದರೆ ಸಾವು. ಇದಕ್ಕೆ ಒಂದು ಉಪಾಯವನ್ನ ಮಾಡಿದ ಕಾಡಪ್ಪ ತನ್ನ ಬಳಿ ಇದ್ದ ಒಂದು ಹಗ್ಗವನ್ನ ಪತ್ನಿಗೆ ಕೊಟ್ಟು ಮರಕ್ಕೆ ನಿನ್ನನ್ನ ಗಟ್ಟಿಯಾಗಿ ಕಟ್ಟಿಕೋ ಅಂತ ಹೇಳ್ತಾರೆ. ಅದರಂತೆ ರತ್ನವ್ವ ಹಗ್ಗದಲ್ಲಿ ತನ್ನನ್ನ ಗಟ್ಟಿಯಾಗಿ ಮರಕ್ಕೆ ಕಟ್ಟಿಕೊಳ್ತಾರೆ. ಹಾಗಾದ್ರೆ ಕಾಡಪ್ಪ ಅವರ ಪರಿಸ್ಥಿತಿ ಏನೋ? ಅವರಿಗೆ ಕಾಲು ಬೇರೆ ಸರಿ ಇರಲಿಲ್ಲ. ಇದಕ್ಕೆ ಇನ್ನೊಂದು ಉಪಾಯ ಮಾಡಿದ. ತನ್ನ ಲುಂಗಿಯನ್ನ ತೆಗೆದು ಆ ಲುಂಗಿಯಿಂದ ತನ್ನನ್ನ ಮರಕ್ಕೆ ಕಟ್ಟಿಕೊಳ್ತಾರೆ. ಈ ಉಪಾಯ ಅವರು ಕೈಕಾಲು ಜಾರಿ ನೀರಿಗೆ ಬೀಳದೆ ಇರದಂತೆ ಸಹಾಯಕಾರಿಯಾಯಿತು. ಕೆಲವೇ ಅಡಿ ಅಂತರದಿಂದ ಕೆಳಗೆ ಭೀಕರವಾಗಿ ಹರಿತಾ ಇದ್ದಂತಹ ನೀರು, ಕೊರೆಯುತ್ತಿರುವ ಚಳಿ, ನೀರಿಲ್ಲ, ಆಹಾರ ಇಲ್ಲ. ಒಬ್ಬರಿಗೊಬ್ಬರು ಧೈರ್ಯ ಹೇಳಿಕೊಳ್ತಾ ಇದ್ರು ಕಾಡಪ್ಪ ಹಾಗೂ ರತ್ನವ್ವ. ಹಾಗಲಾಯ್ತು, ಮತ್ತೆ ರಾತ್ರಿ ಆಯ್ತು. ಹೀಗೆ 2 ರಾತ್ರಿಯ ಹಗಲು 2 ಇರುಳು ಕಳೆದೇ ಹೋಯ್ತು. ಆದರೂ ಕೂಡ ಯಾರೂ ಸಹಾಯಕ್ಕೆ ಬರಲಿಲ್ಲ. ಕೊನೆಗೆ ದೇವರ ದಯೆಯಿಂದ NDRF ತಂಡದ ಕಣ್ಣಿಗೆ ಬಿದ್ದ ಈ ದಂಪತಿ ರತ್ನವ್ವ ಹಾಗೂ ಕಾಡಪ್ಪನನ್ನ ರಕ್ಷಿಸೋದು ಅಷ್ಟು ಸುಲಭವಾಗಿರಲಿಲ್ಲ. ಕಾರಣ ಆ ಜಾಗ ಅಂತಹದ್ದು. ಪ್ರಾರಂಭದಲ್ಲಿ NDRF ತಂಡ ಅವರನ್ನ ರಕ್ಷಿಸೋಕೆ ವಿಫಲವಾಯಿತು. ಕೊನೆಗೆ ಸತತ ಪ್ರಯತ್ನದಿಂದ NDRF ತಂಡ ಕಾಡಪ್ಪ ಮತ್ತು ರತ್ನವ್ವರನ್ನ ರಕ್ಷಿಸಿದ್ರು. ಎಷ್ಟು ರೋಚಕವಾಗಿದೆ ಅಲ್ವಾ? ಕಾಡಪ್ಪ ಹಾಗೂ ರತ್ನವ್ವ ಈಗ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ಇವರ ಧೈರ್ಯಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು.